ಇದು ರಾಜಕೀಯ ಜಟಾಪಟಿಯಾದರೆ ಅಧಿಕಾರಿಗಳು ಮಾತ್ರ ರಾಜ್ಯದಲ್ಲಿ ಮನೆ ಮನೆಗೆ ತೆರಳಿದ್ರು. ಎಸ್ಐಆರ್ ಪ್ರಕ್ರಿಯೆಯ ಮೊದಲ ದಿನವೇ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ತು. ಹಾಗಿದ್ರೆ ಯಾರ್ಯಾರು ಎಸ್ಐಆರ್ನ ಭಾಗವಾದರು, ಚುನಾವಣಾ ಆಯೋಗದ ಇವತ್ತಿನ ಕಾರ್ಯವೈಖರಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಎಸ್ಐಆರ್ನ ಸುತ್ತ ರಾಜಕೀಯ ಸಮರವೇ ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಾಯಕರು ಕಾದಾಡ್ಕೊಳ್ತಿದ್ದಾರೆ. ಇತ್ತ ರಾಜ್ಯದ ಜಿಲ್ಲೆಗಳಲ್ಲೂ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಭರದಿಂದ ಸಾಗಿದೆ. ಎಸ್ಐಆರ್ನ ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಈ ಪ್ರಕ್ರಿಯೆ ಹೇಗ್ ನಡೀತಾ ಇದೆ, ಯಾರೆಲ್ಲ ಮತದಾರರ ಪಟ್ಟಿ ಪರಿಷ್ಕರಣೆಯ ಭಾಗವಾದ್ರು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ರಾಜ್ಯ ಸರ್ಕಾರ ಕೈಗೊಂಡ ಮಹತ್ವದ ನಿರ್ಧಾರದ ಬಗ್ಗೆ ತೋರಿಸ್ತೀವಿ ನೋಡಿ. ಪ್ರತಿ ಮನೆಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡಲು ನಿರ್ಧಾರ. ಸದ್ಯದ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮತದಾರರು ಯಾವುದೇ ದಾಖಲೆ ನೀಡೋ ಅಗತ್ಯವಿಲ್ಲ. ಆದರೆ ನಿಯಮಗಳಲ್ಲಿ ವ್ಯತ್ಯಾಸ ಕಂಡು ಬಂದ್ರಷ್ಟೇ ಚುನಾವಣಾ ಆಯೋಗ ದಾಖಲೆ ಕೇಳುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಪ್ರತಿ ಮನೆಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಅಂದ್ರೆ ವಾಸಸ್ಥಳ ಪ್ರಮಾಣ ಪತ್ರ ನೀಡಲು ಮುಂದಾಗಿದೆ. ಈ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ಒದಗಿಸಬೇಕು. ಯಾರು ಅಲ್ಲಿ ಮತದಾನದ ಹಕ್ಕನ್ನ ಇಟ್ಕೊಂಡಿದ್ದೀರಿ, ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ನೀಡಲು ಕುರಿತು ಸಮಗ್ರ ಮಾರ್ಗದರ್ಶನವನ್ನ ಈಗಾಗಲೇ ಹೊರಡಿಸಿ ಆದೇಶವನ್ನ ಇವತ್ತು ನಾನು ಹೊರಡಿಸಿದ್ದೇನೆ. ಶಾಲಿನಿ ರಜನೀಶ್ ಅನ್ಬುಕುಮಾರ್ ನಿವಾಸದಲ್ಲಿ ಎಸ್ಐಆರ್ ಅಧಿಕಾರಿಗಳು ಇವತ್ತು ಮನೆ ಮನೆಗೆ ತೆರಳಿದ್ರು. ಹಾಗೆಯೇ ಬೆಂಗಳೂರಿನಲ್ಲಿರೋ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ನಿವಾಸಕ್ಕೂ ಭೇಟಿ ಕೊಟ್ಟರು. ಈ ವೇಳೆ ಅನ್ಬುಕುಮಾರ್ ತಮ್ಮ ಮನೆಯಲ್ಲೇ ಎಸ್ಐಆರ್ ಫಾರ್ಮ್ ತುಂಬಿದ್ರು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್, ನಗರಾಭಿವೃದ್ಧಿ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಹಾಗೂ ಜಿಬಿಎ ಮುಖ್ಯ ಆಯುಕ್ತ ಮತ್ತು ಜಿಲ್ಲಾ ಚುನಾವಣಾಧಿಕಾರಿ ಎಂ ಮಹೇಶ್ವರ್ ರಾವ್ ಕೂಡ ಎಸ್ಐಆರ್ ಫಾರ್ಮ್ ಭರ್ತಿ ಮಾಡಿದ್ರು. ಎನ್ಯುಮರೇಷನ್ ಫಾರ್ಮ್ ಮನೆಗೆ ಬಂದ ಸಂದರ್ಭಗಳಲ್ಲಿ ತಮ್ಮದು ಫೋಟೋ ಇದರಲ್ಲಿ ಹಳೆ ಫೋಟೋ ಪ್ರಿಂಟ್ ಆಗಿರ್ತದೆ. ಫೋಟೋ ಹಳೇದಾಗಿದ್ದಲ್ಲಿ ದಯವಿಟ್ಟು ಹೊಸ ಫೋಟೋನ ಪೇಸ್ಟ್ ಮಾಡಿ ತಮ್ಮ ಮಾಹಿತಿಯನ್ನು, ಅಂದರೆ 2002 SIR ಅಲ್ಲಿ ತಮ್ಮದೋ ಅಥವಾ ತಮ್ಮ ಕುಟುಂಬಸ್ಥರದೋ ಯಾರ್ದಾರು ಮಾಹಿತಿ ಇದನ್ನು ಅದನ್ನು ಫಿಲ್ ಮಾಡಿ ದಯವಿಟ್ಟು ಸಹಿ ಮಾಡಿ ಬೇರೆ ವಾಪಸ್ ಕೊಡಿ ಎಂದು ಕೇಳ್ತೀನಿ. ಈ ಹಂತದಲ್ಲಿ ಯಾವುದೂ ದಾಖಲಾತಿಗಳು ನಾವು ಸಾರ್ವಜನಿಕರಿಂದ ಪಡೆಯುವುದಿಲ್ಲ. ಮೈಸೂರು ಜಿಲ್ಲೆಯಲ್ಲೂ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತು. ಯಾವ್ಯಾವ ರೀತಿ ಮಾಹಿತಿ ಕೊಡಬೇಕು ಅಂತ ಎನ್ಯುಮರೇಷನ್ ಫಾರ್ಮ್ ತೋರಿಸಿ ಅಧಿಕಾರಿಗಳು ವಿವರಣೆ ಕೊಟ್ಟರು. ಸರ್, ಇವತ್ತಿನಿಂದ ಪ್ರಕ್ರಿಯೆ ಆರಂಭವಾಗಿದೆ. ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುವಂಥದ್ದು. ಯಾವ ರೀತಿ ಆಗುತ್ತೆ ಸರ್ ಈ ಪ್ರಕ್ರಿಯೆ? ಈಗ ಒಂದು ಮನೆಗೆ ಬಂದು ನಾವು ಇದಕ್ಕೆ ಸಂಬಂಧಪಟ್ಟಂತೆ ಪ್ರೀ ಪ್ರಿಂಟೆಡ್ ಫಾರ್ಮ್ ಒಂದು ಇದೆ. ಈಗ ಇದು ಎನ್ಯುಮರೇಷನ್ ಫಾರ್ಮ್ ಅಂತ ಕರಿತೀವಿ ನಾವು ಅದನ್ನು. ಇದು ಕನ್ನಡದಲ್ಲೇ ಮುದ್ರಿತವಾಗಿದೆ, ಗಣತಿ ನಮೂನೆ ಇದು. ಇದನ್ನು ನಾವು ಸಂಬಂಧಪಟ್ಟಂಥ ಮತದಾರರಿಗೆ ಕೊಡ್ತೇವೆ. ಈ ಮತದಾರ ಪಟ್ಟಿಯಲ್ಲಿ ಈ ಫಾರ್ಮಲ್ಲಿ 3 ಕಾಲಮ್ಗಳು ಬರ್ತವೆ. ಅವರು ನಮಗೆ ಮೊದಲನೇ ಭಾಗವನ್ನು ಭರ್ತಿ ಮಾಡಿ ಕೊಡ್ತಾರೆ. ಅಕಸ್ಮಾತ್ ಅವರು ಇಲ್ಲ ಅಂದರೆ 2ನೇ ಭಾಗವನ್ನು ಭರ್ತಿ ಮಾಡಿಕೊಡ್ತಾರೆ. ಹೊಸ ವೋಟರ್ ಆದರೆ ಫಾರ್ಮ್ 6 ಸೇರಿಸಿ ನಮಗೆ ಕೊಡ್ತಾರೆ. ಇನ್ನು ಹಾಸನದಲ್ಲಿ ಪ್ರತಿಷ್ಠಿತ ಬುಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರ ಮನೆಯಿಂದಲೇ ಎಸ್ಐಆರ್ ಆರಂಭಿಸಲಾಯಿತು. ಈ ಬಗ್ಗೆ ಮಾತನಾಡಿದ ಬಾನು ಮುಷ್ತಾಕ್, ನನಗೂ ಎಸ್ಐಆರ್ ಬಗ್ಗೆ ಅನುಮಾನ ಇತ್ತು, ಆದರೆ ಈ ಪ್ರಕ್ರಿಯೆಗೆ ಒಳಗಾದಾಗ ಬಹಳ ಸರಳ ಎನಿಸ್ತು ಎಂದಿದ್ದಾರೆ. ನಾನು ಆ ಎನ್ಯುಮರೇಷನ್ ಫಾರಮನ್ನು ನಾನು ಫಿಲಪ್ ಮಾಡಿದಾಗ, ನಾನೇ ಕೈಯಾರೆ ಫಿಲಪ್ ಮಾಡಿದಾಗ ಅಗತ್ಯವಾಗಿ ಕಂಡು ಬಂದದ್ದು 2 ದಾಖಲೆಗಳು. ಒಂದು ನಮ್ಮ ಆಧಾರ್ ಇವತ್ತು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಆಧಾರ್ ಇರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆಧಾರ್ ನಂಬರ್ 1 ದಾಖಲಿಸಿದ್ವಿ. ಮತ್ತು ನನ್ನ ಹಿಂದಿನ ಮತದಾರರ ಗುರುತಿನ ಚೀಟಿ ಅದೊಂದನ್ನು ನಾನು ಹಾಜರುಪಡಿಸಿದಾಗ. ಇನ್ನು ಎಲ್ಲಾ ಜಿಲ್ಲೆಗಳಲ್ಲೂ ಎಸ್ಐಆರ್ ಮೊದಲ ದಿನ ಮುಕ್ತಾಯವಾಗಿದೆ. ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ರು. ಶಿಕಾರಿಪುರ ನಿವಾಸದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ವೇಳೆ ವಿಜಯೇಂದ್ರಗೆ ಎನ್ಯುಮರೇಷನ್ ಫಾರ್ಮ್ ನೀಡಿ ಅಧಿಕಾರಿಗಳು ಸಹಿ ಪಡೆದ್ರು. ಹೀಗೆ ರಾಜ್ಯಾದ್ಯಂತ ಎಸ್ಐಆರ್ ನಡೀತಿದ್ರೆ ಬೀದರ್ ಜಿಲ್ಲೆಯಲ್ಲಿ ಎಸ್ಐಆರ್ ವಿರೋಧಿ ಸಮಿತಿ ಹಾಗೂ ಎದ್ದೇಳು ಕರ್ನಾಟಕ ಸಂಘಟನೆ ಪ್ರತಿಭಟನೆ ನಡೆಸಿದೆ. ಎಸ್ಐಆರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದೆ. ಬ್ಯೂರೋ ರಿಪೋರ್ಟ್ TV9.